ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ಹೊರಗಡೆ ಸಿನಿ ಜಗತ್ತಿನಲ್ಲಾಗ್ಲಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಆ ವಿಚಾರ ಯಾವುದಪ್ಪ ಅಂತ ಕೇಳಿದ್ರೆ, ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಶಾಂತಿ ಕ್ರಾಂತಿ ಸಿನಿಮಾ ಮತ್ತೊಮ್ಮೆ ರಿಲೀಸ್ ಮಾಡಬೇಕು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ಹಾಟ್ ಡಿಸ್ಕಷನ್ ಅಲ್ಲಿ ಇದೆ. ಹಾಗಾದ್ರೆ ಏನಿದರ ಅಸಲಿಯತ್ತು, ಯಾಕೆ ಈ ವಿಚಾರ ಟ್ರೆಂಡ್ ಅಲ್ಲಿ ಇದೆ, ಅಭಿಮಾನಿಗಳ ಒತ್ತಾಯ ಏನು, ಕ್ರೇಜಿ ಸ್ಟಾರ್ ಹೇಳ್ತಿರೋದೇನು, ಅದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಅದು ಬಹುಶಃ ಒಂದು ಸುಮಾರು 1991ರ ಕಾಲ ಅಂತ ಅನ್ಸುತ್ತೆ. 1991ರ ಹೊತ್ತಿಗೆ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಶಾಂತಿ ಕ್ರಾಂತಿ ಅನ್ನುವಂತಹ ಒಂದು ಸಿನಿಮಾವನ್ನ ಮಾಡ್ತಾರೆ. ಆ ಸಿನಿಮಾ ರಿಲೀಸ್ ಆಗಿತ್ತು. ಆಗಿನ ಕಾಲದಲ್ಲೇ ಸುಮಾರು 10 ಕೋಟಿಗೂ ಅಧಿಕ ಹಣವನ್ನ ಹಾಕಿ ಆ ಸಿನಿಮಾವನ್ನ ರಿಲೀಸ್ ಮಾಡ್ತಾರೆ. 4 ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ. ಕನ್ನಡ, ತೆಲುಗು, ತಮಿಳು, ಹಿಂದಿ, ದೊಡ್ಡ ಸ್ಟಾರ್ ನಟರನ್ನ ಹಾಕೊಂಡು ರಿಲೀಸ್ ಆದಂತಹ ಸಿನಿಮಾ. ಕೇವಲ ಒಂದು ಸಿನಿಮಾವನ್ನ ಮಾಡಿ ಅದನ್ನ ಬೇರೆ ಭಾಷೆಗೆ ಡಬ್ ಮಾಡಿರೋದಲ್ಲ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಕಲಾವಿದರನ್ನ ಹಾಕೊಂಡು ತೆಗೆದಂತಹ ಅದ್ಭುತವಾದ ಪರಿಕಲ್ಪನೆಯ ಒಂದು ಸಿನಿಮಾ ಶಾಂತಿ ಕ್ರಾಂತಿ ಸಿನಿಮಾ. ಕಾರಣಾಂತರಗಳಿಂದ ಅವತ್ತು ಆಗ್ತಾ ಇದ್ದಂತಹ ಒಂದಷ್ಟು ಪ್ರತಿಭಟನೆ, ರವಿಚಂದ್ರನ್ ಅವರ ಮೇಲಿನ ಒಂದಷ್ಟು ಸಿಟ್ಟು, ಜೊತೆಗೆ ಒಂದಷ್ಟು ಬೇರೆ ಬೇರೆ ಕಾರಣಗಳಿಂದ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲ್ಲ. ರವಿಚಂದ್ರನ್ ಅವರು ಏನ್ ಹಾಕಿರ್ತಾರೆ ಆ ಸಿನಿಮಾಗೆ, ಬಜೆಟ್ ಏನ್ ಹಾಕಿರ್ತಾರಲ್ಲ, ಆ ಬಜೆಟ್ ವಾಪಸ್ ಬರೋದಿಲ್ಲ. ಅಂದ್ರೆ ಅವರು ಹೂಡಿಕೆ ಮಾಡಿರುವಂತಹ ಹಣ ಅವರಿಗೆ ವಾಪಸ್ ಸಿಗೋದಿಲ್ಲ. ಸಾಕಷ್ಟು ನಷ್ಟದ ಸುಳಿಯಲ್ಲಿ ರವಿಚಂದ್ರನ್ ಅವರು ಸಿಲುಕೊಳ್ತಾರೆ. ಸಾಕಷ್ಟು ವರ್ಷಗಳ ಕಾಲ ಆ ಸಾಲವನ್ನು ತೀರಿಸೋದ್ರಲ್ಲೇ ಅವರ ಜೀವನವನ್ನ ಕಳೆದು ಬಿಡ್ತಾರೆ. ಆದ್ರೆ ಆ ಸಿನಿಮಾ ಮಾತ್ರ ಥಿಯೇಟರ್ಗಳಲ್ಲಿ ಸೋತ್ರೂ ಕೂಡ ಟಿವಿಗಳಿಗೆ ಬಂದ ಮೇಲೆ ಅಥವಾ OTT ಪ್ಲಾಟ್ಫಾರ್ಮ್ಗಳಿಗೆ ಬಿಟ್ಟ ಮೇಲೆ ಆ ಸಿನಿಮಾ ದೊಡ್ಡ ಮಟ್ಟದಲ್ಲೇ ಏನೋ ಹಿಟ್ ಆಯಿತು, ದೊಡ್ಡ ಮಟ್ಟದಲ್ಲೇ ಜನರ ಮನಸ್ಸಲ್ಲಿ ಹಿಟ್ ಆಯಿತು ಅದು. ಆದರೆ ಹಾಕಿರುವಂತಹ ಹಣ ವಾಪಸ್ ಬಂದಿಲ್ಲ ಅಂದ್ರು. ಇವತ್ತಿಗೂ ಕೂಡ ಅಭಿಮಾನಿಗಳು ಮಾತನಾಡುವಂಥದ್ದು ರವಿಚಂದ್ರನ್ ಅವರ ಅದ್ಭುತ ಸಿನಿಮಾಗಳಲ್ಲಿ ಯಾವುದು ನಿಮಗೆ ಬಹಳ ಫೇವ್ರೇಟ್ ಅಂತ ಕೇಳಿದ್ರೆ ಶಾಂತಿ ಕ್ರಾಂತಿಯ ಹೆಸರನ್ನ ಹೇಳ್ತಾರೆ. ಆ ಪುಟ್ಟ ಮಕ್ಕಳನ್ನ ಹಾಕೊಂಡು ಒಂದು ಕ್ರಿಯಾತ್ಮಕತೆಯನ್ನ ಹೆಂಗೆ ಒಂದು ಪ್ರಯೋಗಾತ್ಮಕವಾಗಿ ಅದನ್ನ ಆ ಸಿನಿಮಾವನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಅದನ್ನ ಹೆಂಗೆ ತಗೊಂಡ್ಬಂದಿದ್ದಾರೆ, ಅದನ್ನ ಥಿಯೇಟರ್ ನಲ್ಲಿ ನೋಡುವಾಗ ಬಹಳ ಒಬ್ಬ ಸಿನಿಮಾ ಅಭಿಮಾನಿಗೆ ಬಹಳ ಖುಷಿಯಾಗುವಂತಹ ಒಂದು ಒಳ್ಳೆ ಸಿನಿಮಾ. ನಾಗಾರ್ಜುನ್, ರಜನಿಕಾಂತ್ ಇವ್ರದೆಲ್ಲ ಕಾಲ್ ಶೀಟ್ ತಗೊಂಡು ಇನ್ನೇನು ಸಿನಿಮಾವನ್ನ ಮಾಡಿ ಮುಗಿಸಿ ಜನ ಹಿಟ್ ಆಗುತ್ತೆ, ಆ ಸಿನಿಮಾ ಜನರ ಮನಸ್ಸನ್ನ ಗೆಲ್ಲುತ್ತೆ ಅಂತ ಅಂದುಕೊಂಡ್ರೆ ಆ ಸಿನಿಮಾ ಅಂದುಕೊಂಡಂತಹ ರೀಚ್ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಅದನ್ನ ಮೀಟ್ ಆಗಿರಲಿಲ್ಲ. ಯಾವಾಗಲೂ ಕೂಡ ರವಿಚಂದ್ರನ್ ಅವರು ಅನೇಕ ಸಂದರ್ಶನಗಳಲ್ಲಿ, ಅನೇಕ ರಿಯಾಲಿಟಿ ಶೋಗಳಲ್ಲಿ ಈ ವಿಚಾರದ ಬಗ್ಗೆ ಹೇಳ್ತಾ ಇರ್ತಾರೆ. ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ಹೇಳ್ತಾ ಇರ್ತಾರೆ. ಆ ಸಿನಿಮಾವನ್ನ ತೆರೆಗೆ ತರೋದಕ್ಕೆ ಯಾವ್ಯಾವ ರೀತಿ ಕನಸು ಕಂಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಜೊತೆಗೆ ಒಂದಷ್ಟು ಕ್ಯಾಮ್ರಾಗಳು, ಆ ಆಂಗಲ್ಸ್ಗಳು ಆಗಿನ ಕಾಲದಲ್ಲಿ, ಅದು ಕೂಡ 1991 ಅಂತ ಅಂದ್ರೆ ಆ ಟೈಮಲ್ಲೆಲ್ಲ ಹೆಂಗೆ ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿ ಎಂತೆಂತಹ ಪ್ರಯೋಗಾತ್ಮಕವನ್ನ ಸಿನಿಮಾವನ್ನ ತಂದಂತಹ ಒಂದು ಕೀರ್ತಿ ರವಿಚಂದ್ರನ್ಗೆ ಸಲ್ಲುತ್ತೆ. ಸೊ ಹಾಗಾಗಿ ಆ ಸಿನಿಮಾದಲ್ಲಿರುವಂತಹ ಅದ್ಭುತ ಕತೆ ಇದೆ. ಸೊ ಆ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅನ್ನುವಂತಹ ಟ್ರೆಂಡು, ಅನ್ನುವಂತಹ ಒಂದು ಅಭಿಯಾನ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶುರುವಾಗಿರುವಂಥದ್ದು. ರವಿಚಂದ್ರನ್ ಅಭಿಮಾನಿಗಳು ಕೂಡ ಈ ಬಗ್ಗೆ ರಿಲೀಸ್ ಮಾಡಿ ಅನ್ನುವಂತಹ ಒತ್ತಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರವಿಚಂದ್ರನ್ ಮಗ ಕೂಡ ಮಾತನಾಡಿದ್ರು. ಒಂದು ಕಡೆಯಲ್ಲಿ ರಿಲೀಸ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಾ ಇದೆ, ಅದನ್ನ ಮಾತುಕತೆ ನಡೆಸ್ತಾ ಇದ್ದೀವಿ ಅನ್ನುವಂತಹ ಮಾತನಾಡಿರುವುದು ಅನೇಕ ಅಭಿಮಾನಿಗಳಿಗೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಪರೋಕ್ಷವಾಗಿ ಸಿಕ್ಕಂತಾಗಿದೆ. ಸೊ ಹಾಗಾಗಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡ್ತಾ ಇರುವಂಥದ್ದು. ಇನ್ನು ಈ ಸಿನಿಮಾದಲ್ಲಿ ನಟಿಸಿರುವಂತಹ ಮಾಸ್ಟರ್ ಆನಂದ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ಈ ಸಿನಿಮಾ ರಿಲೀಸ್ ಆದ್ರೆ ಬಹಳ ಖುಷಿ ಆಗುತ್ತೆ ಅಂತೆಲ್ಲ ವ್ಯಕ್ತಪಡಿಸಿದ್ರು. ಈ ಸಿನಿಮಾದಲ್ಲಿ ಅವರು ಕೂಡ ಪ್ರಮುಖವಾದ ಬಾಲನಟನ ಪಾತ್ರವನ್ನು ವಹಿಸಿದ್ರು. ಜೊತೆಗೆ ಆ ಸಿನಿಮಾದಲ್ಲಿ ಬರುವಂತಹ ಇನ್ನೊಂದು ಕ್ಯಾರೆಕ್ಟರ್ ಕಮಲಿ, ರವಿಚಂದ್ರನ್ ಅವರ ಜೊತೆಗೇನೆ ಆ ಸಿನಿಮಾ ರಿಲೀಸ್ ಆಗಿ, ಅಂದ್ರೆ ಈ ಶಾಂತಿ ಕ್ರಾಂತಿ ರಿಲೀಸ್ ಆಗಿ 8 ವರ್ಷದ ಬಳಿಕ ರವಿಚಂದ್ರನ್ ಜೊತೆಗೇನೆ ಅವರು ಹೀರೋಯಿನ್ ಆಗಿ ನಟಿಸಿದಂತಹ ನಟಿ. ಅಂದ್ರೆ ಆ ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಅವ್ರ ಹೆಸರು ಕಮಲಿ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ರಿಯಲ್ ಜೀವನದಲ್ಲಿ ಸಂಗೀತ ಅವರು ಬೇರೆ ಬೇರೆ ಭಾಷೆಗಳಲ್ಲಿ, ಮಲಯಾಳಮಲ್ಲೂ ಕೂಡ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ನಟಿ. ಯಾರೇ ನೀನು ಚೆಲುವೆಯಲ್ಲಿ ರವಿಚಂದ್ರನ್ಗೆ ಸಾಥ್ ಕೊಟ್ಟಂತಹ ನಟಿ, ಹೀರೋಯಿನ್ ಆಗಿ ನಟಿಸಿ ಆ ಸಿನಿಮಾದ ಮೂಲಕ ಅನೇಕರ ಮನಸ್ಸು ಗೆದ್ದಂತಹ ನಟಿ. ಸೊ ಇವರೆಲ್ಲ ಸೇರಿ ಸಾಕಷ್ಟು ಮಕ್ಕಳನ್ನ ಒಳಗೊಂಡಂತಹ ಒಂದು ಅದ್ಭುತವಾದ ಕಥೆಯನ್ನು ಒಳಗೊಂಡಂತಹ ಒಂದು ಸಿನಿಮಾ ಇದು ರಿಲೀಸ್ ಆಗಬೇಕು, ರಿಲೀಸ್ ಆಗಬೇಕು ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ
ಟ್ರೆಂಡ್ ಕ್ರಿಯೇಟ್ ಆಗಿದೆ. ಸೊ ಇದೇನಾಗುತ್ತೆ, ಮುಂದೆ ಯಾವ್ಯಾವ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತೆ, ಜೊತೆಗೆ ರವಿಚಂದ್ರನ್ ಅವರು ಈ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತಾರೆ ಅದೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಕುತೂಹಲ ಆಗಿ ಉಳ್ಕೊಂಡಿದೆ. ಈ ಸಿನಿಮಾದ ಬಗ್ಗೆ ನೀವು ನೋಡಿದ್ರೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾದ ಹಾಡುಗಳಿದೆ, ನಿಮ್ಮ ಫೇವರೇಟ್ ಹಾಡು ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.